ಇನ್ನು ಇಂಗ್ಲಿಷ್ ಮೀಡಿಯಂದಲ್ಲಿ ಮೀನು, ಮೋಡು ಅಂಡ್ ಮೇಡಿಯನ್ ಆಫ್ ಗ್ರೂಪ್ಡ್ ಡಾಟಾ ಇವುಗಳ ಒಂದು ಆಧಾರದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಒಟ್ಟಾರೆಯಾಗಿ ಈಗಿನ ನಿಮ್ದು SSLC ಥೀಮ್ ಪ್ರಕಾರ ಈ ಮೂರು ಕಾನ್ಸೆಪ್ಟ್ಗಳ ನಡುವೆ ಒಂದು ಕಂಪಲ್ಸರಿ ಪ್ರಶ್ನೆ ಇದ್ದೇ ಇರುತ್ತೆ, ಅದು 3 ಅಂಕಕ್ಕೆ ಇರುತ್ತೆ. ವಿದ್ಯಾರ್ಥಿಗಳಾಗಿ ನೀವು ಈ 3 ಕಾನ್ಸೆಪ್ಟ್ಗಳಲ್ಲಿ ಯಾವ್ದಾದ್ರೂ ಎರಡನ್ನಾದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ, ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡುವಂಥದ್ದು ಅಥವಾ ಮಾಡಲ್ ಕ್ವೆಶನ್ ಬೋರ್ಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ 6 ಕ್ವಶನ್ ಆಗಿ ಇರುತ್ತೆ. 3ರಲ್ಲಿ ಯಾವ್ದಾದ್ರು 2 ಕಾನ್ಸೆಪ್ಟ್ಗಳನ್ನ ಕೇಳಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಸರಾಸರಿ ಆಗ್ಲಿ, ರೂಢಿ ಬೆಲೆ ಆಗ್ಲಿ ಮತ್ತು ಮಧ್ಯಾಂಕ ಆಗ್ಲಿ, ಐದರ್ ಮೀನ್ ಆರ್ ಮೋಡ್ ಆರ್ ಮೀಡಿಯನ್, ಈ 3 ಒಳಗೆ ಯಾವ್ದಾದ್ರು 2 ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಈಗ ನಾನು ಮೊದಲೇ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಮೀನ್, ಸರಾಸರಿ ಕಂಡುಹಿಡಿಯುವುದು ಫಾರ್ ಗ್ರೂಪ್ಡ್ ಡಾಟಾ. ಈಗ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಬಂದ್ರೆ ಫಾರ್ ಅನ್ಗ್ರೂಪ್ಡ್ ಮತ್ತು ಗ್ರೂಪ್ಡ್. ಇದರಲ್ಲಿ ನಾವು ಈಗ ಏನ್ ಮಾಡೋದಂದ್ರೆ, ಅಥವಾ ನಿಮ್ಮ ಈ ಸಿಲೆಬಸ್ ತಕ್ಕಂತೆ ಗ್ರೂಪ್ಡ್ ಡಾಟಾಗಳಿಗೆ ಸರಾಸರಿನ ಕಂಡುಹಿಡಿಯುವಂಥದ್ದನ್ನ ತಿಳಿತಾ ಹೋಗೋಣ. ರೈಟ್, ಮೊದಲೇದೇನಪ್ಪ ಅಂದ್ರೆ ಮೀನ್, ಸರಾಸರಿ ಕಂಡುಹಿಡಿಯುವುದು, ಮತ್ತು ಅದು ನೇರ ವಿಧಾನದಿಂದ. ಓಕೆ, ಇದಕ್ಕೆ ತಕ್ಕಂತೆ ಒಂದು ಪ್ರಾಬ್ಲಮ್ ಅನ್ನ ಆಯ್ಕೆ ಮಾಡಿಕೊಂಡು ನೇರ ವಿಧಾನದ ಮುಖಾಂತರ ಸರಾಸರಿನ ಹೇಗೆ ಕಂಡುಹಿಡಿಯುವುದು ಒಂದು ಕ್ವಶನ್ ಅನ್ನ ನೋಡೋಣ. ಈಗ ಅದು ಏನಪ್ಪಾ ಅಂದ್ರೆ, ಈಗ ನಿಮ್ಮ ಮಾಡೆಲ್ ಕ್ವಶನ್ ಬರಲ್ ಬಂದಂತ ಪ್ರಶ್ನೆಯನ್ನ ಆಧಾರವಾಗಿ ತಗೊಂಡು ರೈಟ್, ಪ್ರಶ್ನೆ ಈ ತರ ಇದೆ ನೋಡಿ. ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ frequency distribution table. Find mean for the following frequency distribution table. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಅಂತ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ವರ್ಗಾಂತರ ಅಂತ ಹೇಳಿ, ಮತ್ತು ಆವೃತ್ತಿ ಸಂಖ್ಯೆ ಎಫ್ ಅಂತ ಹೇಳಿ ಫ್ರೀಕ್ವೆನ್ಸಿ. ಹಾಗಾದ್ರೆ ಆ ಟೇಬಲ್ ಅನ್ನ ತೆಗೆದುಕೊಂಡಾಗ ಕನ್ನಡದವರು ಇದಕ್ಕೆ ವರ್ಗಾಂತರ. ಇನ್ನ ಎಫ್ ಬಂತಂದ್ರೆ ಆವೃತ್ತಿ ಸಂಖ್ಯೆ. ಹಾಗಾದ್ರೆ ಇವೆರಡನ್ನ ಬಾಕ್ಸ್ ಅನ್ನು ಮಾಡ್ತಾ ಹೋದ್ರೆ ಇದನ್ನ ಆಲ್ರೆಡಿ ಕೊಟ್ಟಿರ್ತಾರೆ, ನಿಮ್ಗೆ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ರೈಟ್, ನನಗೆ ಕೆಲವು ವರ್ಗಾಂತರಗಳು ಮತ್ತು ಆವೃತ್ತಿ ಸಂಖ್ಯೆಗಳನ್ನ ಬರೀತಾ ಹೋಗ್ತೇನೆ. ಅದಕ್ಕೆ ನಾವು ಸರಾಸರಿನ ಹೇಗೆ ಕಂಡುಹಿಡಬೇಕು ಅನ್ನೋದನ್ನ ನೋಡೋಣ. 0 ಇಂದ 10, 10 ರಿಂದ 20, 20 ರಿಂದ 30, 30 ರಿಂದ 40,
40ರಿಂದ 50. ಇನ್ನು ಆವೃತ್ತಿಯಲ್ಲಿ ಫ್ರೀಕ್ವೆನ್ಸಿಗಳಲ್ಲಿ 2, 4, 8, 5 and 1. ವಿದ್ಯಾರ್ಥಿಗಳಲ್ಲಿ ಗಮನಿಸಿ, ಇದು ಆಲ್ರೆಡಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ಅಥವಾ ನೇರವಾಗಿ ನಿಮಗೆ ಓನ್ಲಿ ಫೈಂಡ್ ಮೀನ್ ಅಂತ ಆದ್ರೂ ಹೇಳ್ಬೋದು. ಇನ್ನ ಕನ್ನಡದವ್ರಿಗೆ ಬಂದ್ರೆ, ಈ ಕೆಳಗಿನ ಆವೃತ್ತಿ ಕೋಷ್ಟಕಕ್ಕೆ ಸರಾಸರಿಯನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲಿ ನಾವು ಮೊದಲೇ ಹೇಳ್ದಂಗೆ ನಿಮ್ಗೆ ಯಾವುದು ಗ್ರೂಪ್ಡು ಯಾವುದು ಅನ್ಗ್ರೂಪ್ಡು ಅಂತ, ಅಂದ್ರೆ ವರ್ಗೀಕೃತ ಅವರ್ಗೀಕೃತ ಅಂತ ಹೇಳಿ. ಈಗ ನಿಮಗೆ ಇದು ಕೊಟ್ಟಿರೋದು ವರ್ಗೀಕೃತ ದತ್ತಾಂಶಗಳು. ವರ್ಗೀಕೃತ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಅನ್ನೋದನ್ನ. ಈಗ ಉದಾಹರಣೆಗೆ ಇಲ್ಲಿ ವರ್ಗಾಂತರಗಳನ್ನು ತೆಗೆದುಕೊಂಡಾಗ 0ರಿಂದ 10 ಇದು ವರ್ಗೀಕೃತ, 10ರಿಂದ 20 ಇಲ್ಲಿಂದ ಇಲ್ಲಿವರೆಗೂ ಅದನ್ನ ನಾವು ಏನಂತ ಅಂದ್ರೆ ಗ್ರೂಪ್ಡ್ ಡಾಟಾ, ಇಂಗ್ಲಿಷ್ ಮೀಡಿಯಂದವರು ಗ್ರೂಪ್ಡ್ ಡಾಟಾ ಅಂತ ಕರಿತೀವಿ ನಾವು ಅದಕ್ಕೆ. ಈ ಒಂದು ಗ್ರೂಪ್ಡ್ ಡಾಟಾಗೆ ಸರಾಸರಿನ ಕಂಡುಹಿಡಿಯುವಂಥದ್ದು ಅದು ನೇರ ವಿಧಾನ ಅಂತ ಹೇಳಿ ನಿಮ್ಮ SSLC ಸಿಲೆಬಸ್ ಅಲ್ಲಿ ಇದೆ. ಈ ಒಂದು ಕೋಷ್ಟಕ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಹಾಗಾದ್ರೆ ಇಂತಹ ವರ್ಗಾಂತರದಲ್ಲಿ ಅಥವಾ ವರ್ಗಾಂತರ ಕೋಷ್ಟಕದಲ್ಲಿ ಮೊದಲ ಇವುಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಯಾವುದೇ ಒಂದು ಡಾಟಾವನ್ನ ಕಲೆಕ್ಷನ್ ಮಾಡಿದ ಮೇಲೆ, ಕಲೆಕ್ಷನ್ ಆಫ್ ಡಾಟಾ ಅದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ದತ್ತಾಂಶಗಳನ್ನ ಸಂಗ್ರಹಿಸುವುದು ಮತ್ತನ್ನ ಅದನ್ನ ನಿರ್ವಹಿಸುವುದು, ಈ ಒಂದು ಅಧ್ಯಯನ ಏನಿದೆ ಅಲ್ಲ ಅದಕ್ಕೆ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ನಮ್ದು ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ದತ್ತಾಂಶಗಳನ್ನ ಸಂಗ್ರಹಿಸುವುದು ಮತ್ತು ಅವುಗಳನ್ನು ನಿರ್ವಹಿಸುವುದು, ಅದಕ್ಕೆ ತಕ್ಕಂತೆ ಮತ್ತೆ ನಾವು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥದ್ದು. ಇದನ್ನ ಅಧ್ಯಯನ ಮಾಡುವಂತ ಏನು ಗಣಿತದ ಶಾಖೆ ಇದೆ ಅಲ್ಲ ಅದಕ್ಕೆ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಈ ರೀತಿ ಒಂದು ಯಾವುದೋ ಒಂದು ಡಾಟಾದ ಮೇಲೆ ನಾವೇನು ಟೇಬುಲರ್ ಕಾಲಮ್ ಅನ್ನ ಹಾಕಿದೀವಿ. ಈ ಹಾಕಿದಂತ ಟೇಬಲ್ಗೆ ಈಗ ನಾವು ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು, ಅಂದ್ರೆ ಮೀನನ್ನ ಕಂಡುಹಿಡಿಯುವಂಥದ್ದು. ಈ ವರ್ಗಾಂತರದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಅಂತ ಏನಿದೆ ಅಲ್ಲ ಇದರಲ್ಲಿ 2 ಅಂಶಗಳು ಸಿಗ್ತಾವ ನಮ್ಗೆ. ಮೊದಲು ಬರುವಂತ ಅಂಶವನ್ನ ಲೋವರ್ ಲಿಮಿಟ್, ಕೆಳ ಮಿತಿ. ಅದರ ಮೇಲ್ ಬರುವಂತ ಅಂಶವನ್ನ, ಇನ್ನೊಂದು ಬರುವಂತ ಅಂಶವನ್ನ ಅಪ್ಪರ್ ಲಿಮಿಟ್, ಮೇಲ್ಮಿತಿ. ಕೆಳಮಿತಿ, ಮೇಲ್ಮಿತಿ, ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್. ಹಾಗೆ 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50 ಈ ರೀತಿ ಕೆಳಮಿತಿ ಮತ್ತು ಮೇಲ್ಮಿತಿಗಳು, ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಅವುಗಳನ್ನು ಕೊಡ್ತಾ ಹೋಗಿದ್ದಾರೆ. 0ರಿಂದ 10 ಇರುವಂತಹ ದತ್ತಾಂಶಗಳು ಎಷ್ಟು ಅನ್ನೋದೇ ಫ್ರೀಕ್ವೆನ್ಸಿ, ಆವೃತ್ತಿ. ಇಲ್ಲಿಂದ ಇಲ್ಲಿವರೆಗೂ 2 ಸಿಗ್ತಾ ಇದ್ದಾವೆ. ಇಲ್ಲಿಂದ ಇಲ್ಲಿವರೆಗೆ 4, ಇಲ್ಲಿಂದ ಇಲ್ಲಿವರೆಗೆ 8, ಇಲ್ಲಿಂದ ಇಲ್ಲಿವರೆಗೆ 5, ಇಲ್ಲಿಂದ ಇಲ್ಲಿವರೆಗೆ 1. ಈ ಟೇಬಲರ್ ಕಾಲಮ್ ಅರ್ಥ ಆಯ್ತು ಅಂದ್ರೆ ನಾವು ಮುಂದೆ ಸರಾಸರಿನ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ. ಮೇಲ್ಮಿತಿ ಮತ್ತು ಕೆಳಮಿತಿಗಳು ಮತ್ತೆ ಅದಕ್ಕೆ ತಕ್ಕಂತೆ ಫ್ರೀಕ್ವೆನ್ಸಿಗಳು. ಹಾಗಾದ್ರೆ ಇಲ್ಲಿ ನೇರ ವಿಧಾನದ ಮುಖಾಂತರ ಸರಾಸರಿನ ಹೇಗೆ ಕಂಡುಹಿಡಬೇಕು ಅಂತ ಈಗ ಸೊಲ್ಯೂಷನ್ ಅಲ್ಲಿ ನೋಡ್ತಾ ಹೋಗೋಣ. ರೈಟ್ ವಿದ್ಯಾರ್ಥಿಗಳೇ, ಈಗ ನೋಡಿ ಕ್ವಶನ್ ಆಲ್ರೆಡಿ ನಿಮ್ ಕಡೆ ಇತ್ತು ಕ್ವಶನ್ ಪೇಪರ್ ಇಲ್ಲಿ. ಇದನ್ನೇ ನಾವೀಗ ಬಾಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ರೈಟ್, ಏನೇನು ಅನ್ನೋದು ನೋಡೋಣ ಈಗ. ರೈಟ್, ಮೊದಲೇ ಬಾಕ್ಸ್ ಏನಪ್ಪ ಅಂದ್ರೆ ವರ್ಗಾಂತರ, ಕ್ಲಾಸ್ ಇಂಟರ್ವಲ್, ವರ್ಗಾಂತರ. ಎರಡನೇದೇನಂದ್ರೆ ಅದಕ್ಕೆ ತಕ್ಕಂತೆ ಇರುವಂತ ಫ್ರೀಕ್ವೆನ್ಸಿ, ಅದನ್ನ ನಾವು ಸಿಂಬಾಲಿಕಲಿ FI ಫ್ರೀಕ್ವೆನ್ಸಿ, ಕನ್ನಡದಲ್ಲಿ ಇದಕ್ಕೆ ಆವೃತ್ತಿ ಅಂತ ಕರೀತೀವಿ, ಆವೃತ್ತಿಗಳು. ಇದನ್ನ ನೆಕ್ಸ್ಟ್ ಕಾಲಮ್. ಇವೆರಡು ಕ್ವಶನ್ ಪೇಪರ್ ಅಲ್ಲಿ ಇರ್ತಾವ ಆಲ್ರೆಡಿ. ಈಗ ನಮ್ದು ನೆಕ್ಸ್ಟ್ ಕಾಲಮ್ ಏನಪ್ಪಾ ಅಂತಂದ್ರೆ ಮಧ್ಯ ಬಿಂದು, ಮಿಡ್ ಪಾಯಿಂಟ್. ಅದನ್ನ ನಾವು ಸಿಂಬಾಲಿಕಲಿ ಏನ್ ಹೇಳ್ತೀವಿ ಅಂದ್ರೆ XI. ಇದನ್ನ ನಾವೀಗ ನಮ್ಮ ವರ್ಗಾಂತರದಲ್ಲಿ ಇರ್ತಕ್ಕಂಥ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಆಧಾರದಲ್ಲಿ ಕಂಡುಹಿಡ್ತಾ ಹೋಗ್ಬೇಕು. ಈ ಕಾಲಮ್ ಹೇಗ್ ಬರುತ್ತೆ ಅನ್ನೋದನ್ನ ಹೇಳ್ತೀನಿ ನಿಮಗೆ.
ಇದಾದ್ಮೇಲೆ ಬರೋದು ಇವೆರಡ ಗುಣಲಬ್ಧ ಎಫ್ ಐ ಎಕ್ಸ್ ಐ ಇಷ್ಟನ್ನ ರೆಡಿ ಮಾಡಿ ಇಟ್ಕೋಬೇಕು. ರೈಟ್, ಕ್ವಶನ್ ಪೂರ ಅಲ್ಲ ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ, ಹೇಳಿದೀನಿ ನಿಮ್ಗೆ. ಈ ಎರಡು ಕಾಲಮ್ಗಳು ಆಲ್ರೆಡಿ ಕ್ವಶನ್ ಪೇಪರ್ ಅಲ್ಲಿ ಇರ್ತಾವ, ಅದನ್ನೇ ಯಾವ ಜೊತೆ ಬರ್ಕೊಳ್ಳೋದು. 0 ಇಂದ 10 ಅಂತ ಇತ್ತು, 10 ರಿಂದ 20, ದೆನ್ 20 to 30, 30 to 40, ದೆನ್ 40 to 50. ನಿಮ್ಮ ದತ್ತಾಂಶ ಇಲ್ಲಿ ಮಟ್ಟ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ಫ್ರೀಕ್ವೆನ್ಸಿಗಳು 2, 4, 8, 5 and 1. ರೈಟ್, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಾನು ಕೊಟ್ಟಂತ ಟೇಬುಲರ್ ಕಾಲಮ್ ಅನ್ನ ಇಲ್ಲಿವರೆಗೆ ನಾನು ಏನು ಮಾಡಿಲ್ಲ. ಈಗ ಮೊದಲು ನಿಮಗೆ ಕ್ವಶನ್ ಕೊಟ್ಟಿದ್ದೆ, ವರ್ಗೀಕೃತ ದತ್ತಾಂಶಗಳಿಗೆ ಈ ಕೆಳಗಿನ ಆವೃತ್ತಿ ಕೋಷ್ಟಕದ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ. ಇನ್ನ ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಈ ರೀತಿ ಒಂದು ಕ್ವಶನ್ ಅಲ್ಲಿ ಇರುತ್ತೆ. ಅಲ್ಲೇ ಫಸ್ಟ್ ಇದರಲ್ಲಿ ಏನ್ ಮಾಡಿದ್ರು ಅಂದ್ರೆ ಕ್ಲಾಸ್ ಇಂಟರ್ವಲ್ ಅಂಡ್ ರಿಲೇಟೆಡ್ ಟು ಫ್ರೀಕ್ವೆನ್ಸಿ, ವರ್ಗಾಂತರ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಆವೃತ್ತಿಗಳು. ವರ್ಗಾಂತರ ಬಾಕ್ಸ್ ಅಲ್ಲಿ ನೋಡ್ತಾ ಹೋದ್ವಿ 0 ಇಂದ 10, 10 ರಿಂದ 20, 20 ರಿಂದ 30, 30 ರಿಂದ 40 ಮತ್ತು 40 ರಿಂದ 50 ಅಂತೇಳಿ. ಅದಕ್ಕ ತಕ್ಕಂತಾನೆ ಆವೃತ್ತಿಗಳನ್ನ ನೋಡ್ತಾ ಹೋದ್ವಿ. 2, 4, 5, 8 ಮತ್ತು 1 ಅನ್ನ ಕ್ಲಾಸ್ ಇಂಟರ್ವಲ್ಸ್ ಕಾಲಮ್ ಅಲ್ಲಿ 0 to 10, 10 to 20, 20 to 30, 30 to 40, 40 to 50. ಇನ್ನು ರಿಲೇಟೆಡ್ ಫ್ರೀಕ್ವೆನ್ಸೀಸ್ 2, 4, 8, 5 and 1. ಆ ಕೊಟ್ಟಂತ ದತ್ತಾಂಶವನ್ನ ನಮ್ಮ ಸೊಲ್ಯೂಷನ್ ಭಾಗದಲ್ಲಿ ಮೀನ್ ಕಂಡುಹಿಡಿತಾ ಇದ್ವಿ. ಆ ಸೊಲ್ಯೂಷನ್ ಭಾಗದಲ್ಲಿ 4 ಬಾಕ್ಸ್ಗಳನ್ನ ಹಾಕಿಟ್ಕೊಂಡ್ಬಿಡ್ಬೇಕು, 4 ಕಾಲಮ್ಗಳನ್ನು. ಫಸ್ಟ್ ಒನ್ ಆಸ್ ಇಟ್ ಇಸ್ ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಆಸ್ ಇಟ್ ಇಸ್ ಬರ್ದಿದ್ದೇನೆ. ನೆಕ್ಸ್ಟ್ ಕಾಲಮ್ ಕೊಟ್ಟಂತ ಆವೃತ್ತಿಗಳು ಅಂದ್ರೆ ಫ್ರೀಕ್ವೆನ್ಸಿ ಎಫ್ ಐ 2, 4, 8, 5 and 1. ಇನ್ನು ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಕಂಡುಹಿಡಬೇಕಾಗಿದೆ ಎಕ್ಸ್ ಐ. ನೀವೇನು ಎಕ್ಸಾಮ್ ಅಲ್ಲಿ ಇವನೇನು ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿ ಐ, ಎಫ್ ಐ, ಎಕ್ಸ್ ಐ, ಎಫ್ ಐ ಎಕ್ಸ್ ಐ ಅಷ್ಟೇ ಬರೆದ ಸಾಕ್ತಿವಿ. ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿದ್ದೇನೆ. ಓಕೆ, ಹಾಗಾದ್ರೆ ಎಕ್ಸ್ ಐ ಅದಕ್ಕೆ ರಿಲೇಟೆಡ್ ನಾವು ಈಗ ಕಂಡಕ್ಟ್ ಮಾಡ್ಬೇಕು. ಇವೆರಡು ಆದ್ಮೇಲೆ ಇವೆರಡು ಪ್ರಾಡಕ್ಟ್ ಮಾಡಿ ಈಗ ಹಚ್ಕೋಬೇಕು. ಫಸ್ಟ್ ಕೆಲಸ ನಿಮ್ದು ಬಾಕ್ಸ್ ಅನ್ನ ರೆಡಿ ಆದ ತಕ್ಷಣನೇ ಆಸ್ ಇಟ್ ಇಸ್ ಆ ಡಾಟಾಗಳನ್ನ ಪುಟ್ ಮಾಡೋದು. ಫಸ್ಟ್ ಕೆಲಸ ಏನಂತಂದ್ರೆ ಇವುಗಳನ್ನ ಸಮೇಶನ್ ಸಿಗ್ಮಾ ಎಫ್ ಐ ಇಷ್ಟನ್ನು ಕೂಡಿಸಿಟ್ಕೊಂಡ್ಬಿಡ್ಬೇಕು. 5 + 1 6, 6 + 8 14, 14 + 4 18, 18 + 2 20. ಇದು ಒಂದೇ ಕೆಲಸ ನಿಮ್ದು. ಫಸ್ಟ್ ಈ ತರ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ಏನ್ ಮಾಡ್ತೀರಿ, ಈಗ ಎರಡು ಕಾಲಮ್ ಅಲ್ಲಿ ಹಾಕಿದ ತಕ್ಷಣ ಸಿಗ್ಮಾ ಎಫ್ ಐ ಸಮೇಶನ್ ಎಫ್ ಐ ಅದು ಈಗ ನಮಗೆ ಟೋಟಲ್ ಡಿವೈಡ್ ಆಗಿ ಬರುತ್ತೆ. ಅದಕ್ಕೆ ಇದು ಏನ್ ಇರ್ತದೆ ಆಸ್ ಇಟ್ ಇಸ್ ಕೂಡಿಸಿಟ್ಕೋಬೇಕು. ರೈಟ್, ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡಿಯುವುದು. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಾನು ಆಗ್ಲೇ ಕ್ವಶನ್ ಅಲ್ಲಿ ಹೇಳ್ದಂಗೆ ಕೆಳಮಿತಿ ಮೇಲ್ಮಿತಿ, ಈ ಕೆಳಮಿತಿ ಮೇಲ್ಮಿತಿಗಳನ್ನ ಕೂಡಿಸಿ ಡಿವೈಡೆಡ್ ಬೈ 2 ಪ್ರತಿಯೊಂದಕ್ಕೂ ನೋಡಿ. 0 + 10, 0 + 10, 10 ಡಿವೈಡೆಡ್ ಬೈ 2. ಮಿಡ್ ಪಾಯಿಂಟ್ ಎಷ್ಟಂದ್ರೆ 5. 2 1 2 5. ನೆಕ್ಸ್ಟ್ ನೋಡಿ 10 + 20, 30, 30 ಡಿವೈಡೆಡ್ ಬೈ 2. ಮಿಡ್ ಪಾಯಿಂಟ್ ಈಸ್ 15. ಅಂದ್ರೆ ಪ್ರತಿಯೊಂದರಲ್ಲಿ
ಮೇಲ್ಮಿತಿ ಕೆಳಮಿತಿಗಳನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ಬೇಕು. ಇದಕ್ಕೆ ಇನ್ನೂ ಒಂದು ಬೆಸ್ಟ್ ಕ್ಲೂ ಇದೆ. ಮೊದಲನೇ ಆವೃತ್ತಿಯ ಅಥವಾ ಮೊದಲನೇ ವರ್ಗಾಂತರದ ಮಧ್ಯ ಬಿಂದುವನ್ನ ಕಂಡುಹಿಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಉಳಿದದ್ದನ್ನ ಇವು ಎಷ್ಟು ಹೆಚ್ಚಿಗೆ ಆಗ್ತಾ ಹೋಗ್ತಾವ, ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗಿವಲ್ಲ ಅಷ್ಟನ್ನು ಆ್ಯಡ್ ಮಾಡ್ತಾ ಹೋಗುದು. ಒಂದನೇದನ್ನ ಮಾಡಿದ್ವಿ 0 + 10. ಇನ್ನೊಮ್ಮೆ ಹೇಳ್ತಾ ಇದ್ ನೋಡಿ, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. 0 + 10, 10 ಡಿವೈಡೆಡ್ ಬೈ 2, 5. ರೈಟಾ? ಸರಿ, ಆಗಿದ್ರೆ ನಾವು ಉಷ್ಟು ಮಾಡ್ಕೊಂತ ಕುಂದ್ರಬಾರ್ದು, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಈ 0ಲಿಂದ 10ಗೆ 10 ನಂಬರ್ ಇನ್ಕ್ರೀಸ್ ಆಗಿದೆ, ಇದಕ್ಕೂ 10 ಆ್ಯಡ್ ಮಾಡಿಬಿಟ್ರೆ ಮುಗಿದೋಯ್ತು. 5 + 10, 15. ಮತ್ತೆ ಇಲ್ಲಿಂದ ಇಲ್ಲಿ ನೋಡ್ರಿ 10 ಇನ್ಕ್ರೀಸ್. ಒನ್ಸ್ ಅಗೇನ್ 10 ಆ್ಯಡ್ ಮಾಡ್ರಿ, 25. ಮತ್ತೆ ಇಲ್ಲಿಂದ ಇಲ್ಲಿಗೆ ನೋಡ್ರಿ 10 ಅಗೇನ್ ಆ್ಯಡ್ 10, 35. ಮತ್ತೆ ಇಲ್ಲಿಂದ ಇಲ್ಲಿಗೆ ನೋಡ್ರಿ 10 ಈ ಮಿಡ್ ಪಾಯಿಂಟ್ಗೆ ಮತ್ತೆ ಅಗೇನ್ 10, 45. ನೀವು ಬೇಕಾದ್ರೆ ಚೆಕ್ ಮಾಡ್ಬೇಕಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಮತ್ತೊಂದು ಚೆಕ್ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಇಲ್ಲಿ ನೋಡಿ 30 ನಾನೀಗ ಆ್ಯಡ್ ಮಾಡ್ತಾ ಹೋಗಿ ಮಾಡಿದ್ದೇನೆ. ಇಲ್ಲಿ 30 + 40, 70. 30 + 40 is equal to 70. 70 divided by 2. 2 1 2 3 6. 1 ಉಳಿತದ 10. 2 5 10. 35 ಬಂತ. ಬಟ್ ನಾವು ಮೊದ್ಲು ಹೆಂಗ್ ಮಾಡಿದ್ದೇವೆ, ಒಂದು ಇದನ್ನ ಕಂಡಿಡ್ದು ಇಲ್ಲೇ ವರ್ಗಾಂತರಗಳು ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಹೋಗೋದ ಅಷ್ಟನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು. ಮೊದ್ಲೇದಷ್ಟೇ ಮಾಡಿ ಇಟ್ಕೋಬೇಕು ಸರಿಯಾಗಿ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟೇ ಆ್ಯಡ್ ಮಾಡ್ತಾ ಹೋಗ್ಬಿಟ್ರೆ ನಿಮ್ಮ ಎಲ್ಲಾ ಮಧ್ಯ ಬಿಂದುಗಳು ಬರ್ತಾ ಹೋಗ್ತಾವೆ. ಓಕೆನಾ? ರೈಟ್. ಹಾಗಾದ್ರೆ ಇಲ್ಲಿ ಮಧ್ಯ ಬಿಂದು ಕಂಡುಹಿಡಿದಾಯ್ತು. ನೆಕ್ಸ್ಟ್ ಕೆಲಸ, ಇವೆರಡರ ಗುಣಲಬ್ಧ FI × XI, ಪ್ರಾಡಕ್ಟ್ ಆಫ್ frequency and midpoint, FI XI. Here 2 5 10. 4 × 15, 16. 25 × 8, 200. Then 5 × 35. 5 5 25, carry 2. 5 3 15 plus 2, 17, 175. Next 45 × 1, 45. ಒಂದ್ ಸ್ವಲ್ಪ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಂತಂದ್ರೆ ಮಿಡ್ ಪಾಯಿಂಟ್ ಕರೆಕ್ಟ್ ಆಗಿ ಕಂಡು ಹಿಡಿದಿದ್ರಂದ್ರೆ ಪ್ರಾಡಕ್ಟ್ ಕೂಡ ಅಷ್ಟೇ ಕರೆಕ್ಟ್ ಆಗಿ ಮಾಡ್ಬೇಕಾಯ್ತು. ಇಲ್ಲಿ ಏನಾರ ವ್ಯತ್ಯಾಸ ಆಯ್ತಂದ್ರೆ ನೀವು ಮಾಡ್ತಕ್ಕಂಥ ಸರಾಸರಿ ಅಥವಾ ಮೀನ್ ಪ್ರಾಬ್ಲಮ್ ಅಥವಾ ಪ್ರಾಬ್ಲಮ್ ಅಲ್ಲಿ ಆನ್ಸರ್ ರಾಂಗ್ ಬರ್ತದೆ. ಒಂದ್ ಸೆಕೆಂಡ್ ಚೆಕ್ ಮಾಡ್ಕೊಳ್ಳಿ. 5 2 10, 15 × 4, 60. 25 × 8, 8 5 48, carry 4. 8 2 16 plus 4, 20. Next 5 5 25, carry 2. 5 3 15 plus 2, 17, 175. Then 45 × 1, 45. ಇನ್ನು ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಸಿಗ್ಮಾ FI XI ಇವುಗಳನ್ನು ಕೂಡಿಸ್ತಾ ಹೋಗಿ. ಅದೇನಂದ್ರೆ ಸಿಂಬಾಲಿಕಲಿ ಸಿಗ್ಮಾ FI XI. ಈ ಸಿಂಬಾಲ್ ಏನಪ್ಪ ಅಂದ್ರೆ ಸಿಗ್ಮಾ ಕೂಡಿಸು, ಸಮೇಶನ್ ಸಂಕಲನ, ಮೊತ್ತ ಈ ರೀತಿ ಹೇಳ್ತವೆ. ಹಾಗಾಗಿ ಇವನ್ನೆಲ್ಲವನ್ನು ಕೂಡಿಸ್ತಾ ಬಂದ್ರೆ ಏನಾಗುತ್ತೆ ನೋಡೋಣ. 5 + 5 10. ಲಾಸ್ಟ್ ಪ್ಲೇಸ್ ಮತ್ತೆ ಯಾವುದಿಲ್ಲ. 5 + 5 10. ಕ್ಯಾರಿ 1. 4 + 1 5. 5 + 7 12. 12 + 6 18. 18 + 1 19. Carry 1. 1 + 1 2. 2 + 2 4. 490. ಇವೆರಡು ಕರೆಕ್ಟ್ ಅದಾವ ಚೆಕ್ ಮಾಡ್ಕೊಳ್ಳಿ ನಾನು, ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ನಾವೀಗ ಸರಾಸರಿ ಹೋಗೋದು. 0 0 0 5 5 10. Carry 1. This is 7 + 4 11 + 1 12. 12 + 6 18. 18 + 1 19.
carry 1, 4, 490. Right. अगर सिग्मा एफ आई एक्स आई 490 ಆಗಿದೆ. ಈಗ ನಾವು ಸರಾಸರಿ ನೇರವಾಗಿ ಇಷ್ಟೆಲ್ಲ ಆದ್ಮೇಲೆ ಇದ್ರಾಗ ಏನಾರ ಡೌಟ್ಸ್ ಇದ್ರೆ ಆಮೇಲೆ ಕೇಳುವಂತ್ರಿ. ಪುನಃ ಇನ್ನೊಮ್ಮೆ ಹೇಳ್ಕೊಂಡು ಹೋಗ್ತೇನೆ ನಾನು ನಿಮ್ಗೆ. ಕ್ವಶನ್ ಪೇಪರ್ ಅಲ್ಲಿ ಇವೆರಡನ್ನ ಆಲ್ರೆಡಿ ಕೊಟ್ಟಿರ್ತಾರೆ. ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ, ಮಿಡ್ ಪಾಯಿಂಟ್ ಅಂಡ್ ಎಫ್ ಐ ಎಕ್ಸ್ ಐ, ಈ ರೀತಿ 4 ಕಾಲಮ್ಸ್ ಗಳನ್ನ ಹಾಕಿಟ್ಕೋಬೇಕು. ಕನ್ನಡದವರು ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು, ಆವೃತ್ತಿ ಮತ್ತು ಮಧ್ಯಬಿಂದುಗಳ ಗುಣಲಬ್ಧ ಎಫ್ ಐ ಎಕ್ಸ್ ಐ. ಹಾಗಾದ್ರೆ ಆಸ್ ಇಟ್ ಈಸ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಅವನ್ನ ಆಸ್ ಇಟ್ ಈಸ್ ತುಂಬ್ತಾ ಬಂದಿದೀವಿ. ಇಲ್ಲಿ ನಮಗೆ ಕೊಟ್ಟಂತ ಕ್ವಶನ್ ಅಲ್ಲಿ 0 to 10, 10 to 20, 20 to 30, 30 to 40, 40 to 50 ಆಸ್ ಇಟ್ ಈಸ್ ತಗೊಂಡಿದ್ವಿ. ದೆನ್ ರಿಲೇಟೆಡ್ ಫ್ರೀಕ್ವೆನ್ಸಿ 0 to 10 2 ಇತ್ತು, 10 to 20 4, 20 to 30 8, and 30 to 40 5, 40 to 50 1. ತಕ್ಷಣನೇ ಇವುಗಳ ಸಮ್ ಸಿಗ್ಮಾ ಎಫ್ ಐ ಇವುಗಳನ್ನು ಕೂಡಿಸಿರಿ ಅನ್ನಂಗೆ. 5 plus 1 6, 6 plus 8 14, 14 plus 4 18, 18 plus 2 20. ರೈಟ್. ನೆಕ್ಸ್ಟ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಕಂಡಿಡುವಾಗ ಹೇಳಿದೆ ನಿಮ್ಗೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. Here lower limit is 0, 0 plus 10, 10 divided by 2, 5. 10 plus 20, 30, 30 divided by 2, 15. 20 lower limit, 30 upper limit, ಕೆಳಮಿತಿ ಮೇಲ್ಮಿತಿ. 20 plus 30, 50, 50 divided by 2, 25. Upper limit, sorry, lower limit 30, upper limit 40, 70, 70 divided by 2, 35. 40 plus 15, 90, 90 divided by 2, 45. ಹಿಂಗೆ ಇವನ್ನೆಲ್ಲವೂ ಮಾಡ್ಕೊಂಡು ಕುಂದ್ರಕ್ಕಿಂತ ಇನ್ನೊಂದು ಕ್ಲೀವ್ ಹೇಳಿದ್ನಲ್ಲ ಆ ಪ್ರಕಾರ ಮೊದಲೇ ಮಾತ್ರ ಮಾಡಿಡ್ಬೇಕು. ಮಾಡಿದಾದ್ಮೇಲೆ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟನ್ನ ಆ್ಯಡ್ ಮಾಡ್ತಾ ಹೋಗ್ಬಿಡ್ಬೋದು. ಸರಿ, ಒಂದನೇದು ಕಂಡಿಡಿದ, ಇಲ್ಲಿಂದ ಇಲ್ಲಿ 10 ಇನ್ಕ್ರೀಸ್ ಆಗಿದೆ, ಇದಕ್ಕೆ 10 ಆ್ಯಡ್ ಮಾಡಿ. ಮತ್ತೆ ಇದಕ್ಕೆ 10 ಇನ್ಕ್ರೀಸ್ ಆಗಿದೆ, ಇದಕ್ಕೆ 10 ಆ್ಯಡ್ ಮಾಡಿ. ಮತ್ತೆ 10 ಇನ್ಕ್ರೀಸ್ ಆಗಿದೆ, ಇದಕ್ಕೆ 10 ಆ್ಯಡ್ ಮಾಡಿ. ಇಲ್ಲಿಂದ ಇಲ್ಲಿ 10 ಇನ್ಕ್ರೀಸ್, ಒನ್ ಸೆಕೆಂಡ್ 10 ಆ್ಯಡ್. ಓಕೆ, ಇದನ್ನ ಕಂಡುಹಿಡಿದ ಆದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದೀಸ್ ಇಂಟು 10, 60, 200, 175, 45. ದೆನ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಒನ್ಸ್ ಅಗೇನ್ ಇದನ್ನು ಕೂಡಿಸ್ರಿ ಅನ್ನಂಗೆ. 5, 5, 10, and last one 0. Carry 1. This is 5 plus 7, 12, 12 and 18. 18 plus 1, 19. Again carry 1, 2 plus 2, 4, 490. I think ಇಲ್ಲಿವರೆಗೂ ನಿಮಗೆ ಈ ಬಾಕ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೆ. ಈಗ ಹೋಗೋಣ. ರೈಟ್. ಮೀನ್ ಸರಾಸರಿ ಈಕ್ವಲ್ ಟು ಸಿಂಬಾಲಿಕಲಿ ಇದಕ್ಕೆ ಸಿಂಬಾಲ್ ಇದೆ ಎಕ್ಸ್ ಬಾರ್ ಅಂತ ಕರಿತೀವಿ ನಾವು. ಸರಾಸರಿ ಎಕ್ಸ್ ಬಾರ್ ಈಕ್ವಲ್ ಟು ಸಿಂಪಲ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಈ ಎರಡು ಆನ್ಸರ್ಗಳು ಅಥವಾ ಅದು ಫಾರ್ಮುಲಾ, ಸರಾಸರಿನೇ ಕಂಡುಹಿಡಿಯುವಂತ ಫಾರ್ಮುಲಾ. ಹಾಗಾದ್ರೆ ಇದು ಇಲ್ಲಿದೆ ಮೇಲ್ಗಡೆ, ಈ ಆನ್ಸರ್ ಕೂಡ ರೆಡಿಯಲ್ಲಿದೆ. ಈ ಬಾಕ್ಸ್ ಕಂಪ್ಲೀಟ್ ಆದ ತಕ್ಷಣ ಆ ಫಾರ್ಮುಲಾ ಬರ್ಕೊಂಡು sigma fi xi is 490, right? 490 divided by sigma fi ಅದನ್ನು ಕೂಡ ಇಲ್ಲಿ ರೆಡಿ ಇದೆ 20. ಓಕೆ, ಅದರ ಲಾಸ್ಟ್ ಪ್ಲೇಸ್ 0 ತಕೊಂಡ್ಬಿಡಿ. 49 divided by 2, right? 2 1 the 2 2 the 4, ಇದರಲ್ಲಿ 2 4 the 8, ಇನ್ನು 1 ಉಳಿತದೆ, ಪಾಯಿಂಟ್ ಕೊಟ್ಕೊಳ್ಳಿ. then 1 becomes 10, 2 5 the 10.
then 24.5 is the mean or sarasari. That is x bar equal to 24.5. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 3 ಅಂಕ ಇರುತ್ತೆ ಎಕ್ಸಾಮ್ ಅಲ್ಲಿ. ಇದ್ರಾಗ ಏನಾದ್ರು ಡೌಟ್ಸ್ ಇದ್ರೆ ನೆಕ್ಸ್ಟ್ ನಿಮ್ಮ ಥರ್ಡ್ ಸೆಷನ್ ಅಲ್ಲಿ ಕೇಳುವಂತ್ರಿ. ಪುನಃ ಒತ್ತು ಹೇಳಿದೀನಿ ನಿಮಗೆ ಯಾವ ಸ್ಟೆಪ್ ಹೆಂಗ ಏನು ಅಂತ ಹೇಳಿ. ಆದಾಗ್ಯ ಸಹಿತ ಹೇಳ್ತಾ ಇದ್ದೇನೆ, ಇದು ಯಾವ ರೀತಿ ತಗೋಬೇಕು. ತಕ್ಷಣ ಇದನ್ನ ಕೂಡಿಸ್ಕೊಳ್ಳಿ. ಸಿಗ್ಮಾ ಎಫ್ ಐ ಮಿಡ್ ಪಾಯಿಂಟ್ ಕಂಡು ಹಿಡಿದು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ಬೇಕು. ಮಿಡ್ ಪಾಯಿಂಟ್ಸ್ ಬರುತ್ತೆ. ಒನ್ಸ್ ಅಗೇನ್ ಇವೆರಡರ ಪ್ರಾಡಕ್ಟ್ ಬಂದ್ ಆದ್ಮೇಲೆ ಇದುಗಳ ಸಮೇಶನ್ ಸಿಗ್ಮಾ then directly formula mean x bar equal to sigma fi xi divided by sigma fi. ಈ ಆನ್ಸರ್ ಇಲ್ಲಿ ರೆಡಿ ಇರುತ್ತೆ 490. ಈ ಆನ್ಸರ್ ಕೂಡ ಡಿನಾಮಿನೇಟರ್ ಇರ್ತಕ್ಕಂಥ ಆನ್ಸರ್ ಸಿಗ್ಮಾ fi 20 ಅದು ಕೂಡ ರೆಡಿ ಇರುತ್ತೆ 490 divided by 20. ರೈಟ್, 0 ಕ್ಯಾನ್ಸಲ್ ಆಯ್ತು. 49 divided by 2, 2 1 2 2 4, 2 4 8, 1 ಉಳಿತದೆ. ಇನ್ನೆಲ್ಲ ಪಾಯಿಂಟ್ ಕೊಟ್ರೆ 10 ಆಯ್ತು. 2 5 10, 24.5 is the our required mean. ಓಕೆ, ಇದೇ ತರ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಈಗ ಸರಾಸರಿ ಕಾನ್ಸೆಪ್ಟ್ ಮೇಲೆ ಆ 2 ಪ್ರಾಬ್ಲಮ್ಸ್ ಅನ್ನ ಟ್ಯಾಲಿ ಮಾಡ್ಕೊಳ್ಳಿ. ಎಲ್ಲಾ ಪ್ರಾಬ್ಲಮ್ಸ್ಗಳು ಹಾಗೆ ಇರ್ತವೆ ಸ್ಟೆಪ್ಸ್ಗಳು. ಇನ್ನ ನಿಮ್ಗೆ ಮೇನ್ ಆಗಿ ಮೀನ್ ಪ್ರಾಬ್ಲಮ್ ಅಲ್ಲಿ ತಿಳಿಸೋದೇನಂದ್ರೆ ಒಟ್ಟಾರೆಯಾಗಿ ನಾನು ಎಲ್ಲಾ ಡಾಟಾ ಏನಾದ್ರೂ ಇರ್ಲಿ, ಈ 2 ಡಾಟಾ ಏನ್ ಕೊಟ್ಟಿರ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ, ಆ ಡಾಟಾ ಏನಾದ್ರೂ